ಗೈಡೆನ್ಸ್ ಆಫ್ ದ ಡೇಯಲ್ಲಿ ನಿಮಗೋಸ್ಕರ ಗೈಡೆನ್ಸ್ ಇರುವಂಥದ್ದು ನ್ಯೂ ವಿಷನ್. ಹಳೆಯ ಒಂದು ದೃಷ್ಟಿಕೋನ ಏನಿದೆ, ಹಳೆಯ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನು ಬಿಟ್ಟು ಹೊಸ ರೀತಿಯಲ್ಲಿ ನೀವು ಯೋಚನೆಗಳನ್ನು ಮಾಡೋದಕ್ಕೆ ಶುರು ಮಾಡಿ, ಹಳೆಯ ಒಂದು ಕೆಲಸಗಳನ್ನು ಹೊಸ ರೀತಿಯಲ್ಲಿ ಪ್ರಾರಂಭಿಸೋದಕ್ಕೆ ಶುರು ಮಾಡಿ. ನಿಮ್ಮೆಲ್ಲ ಹೊಸ ಪ್ಲ್ಯಾನಿಂಗ್ಸ್ ಏನಿತ್ತು, ಹೊಸ ಹೊಸ ಆಲೋಚನೆಗಳು ಏನಿದೆ, 2026ಅಲ್ಲಿ ನಾನು ಅದು ಮಾಡಬೇಕು, ಇದನ್ನು ಮಾಡಬೇಕು ಅಂತ ತುಂಬ ವಿಷನ್ಸ್ ಇಟ್ಕೊಂಡಿದ್ರಿ. ಬಟ್ ಸ್ಟಿಲ್ ಅದು ಯಾವುದನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ಹತ್ತಾರು ಅವಕಾಶಗಳು ಹೊಸ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ. ಹೊಸ ಅವಕಾಶಗಳು ಬಂದಾಗ ಹಳೆಯ ಯೋಚನಾ ಶಕ್ತಿಯಿಂದ ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಕಾಲಕ್ಕೆ ಯಾವ ರೀತಿಯ ಒಂದು ಸ್ಕಿಲ್ ಬೇಕೋ ಆ ಸ್ಕಿಲ್ನ ನೀವು ಅಪ್ಗ್ರೇಡ್ ಮಾಡಿಕೊಳ್ಳೇಬೇಕು. ಹೇಗೆ ಮೊಬೈಲಲ್ಲಿ ಸಿಸ್ಟಮ್ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ ಸಾಫ್ಟ್ವೇರ್ಗೆ ತಕ್ಕಂತೆ, ಹಾಗೆ ನಾವು ಕೂಡ ನಮ್ಮ ಸ್ಕಿಲ್ಸ್ಗೋಸ್ಕರ ಆ ಒಂದು ಸಕ್ಸಸ್ನ ಮೆಟ್ಟಲನ್ನ ಏರಬೇಕು ಅಂತಂದರೆ ಹೊಸ ಹೊಸ ಆಯಾಮನ ನಾವು ಕಂಡ್ಕೋಬೇಕಾಗತ್ತೆ. ಹೊಸ ಹೊಸ ಅವಕಾಶಗಳನ್ನ ಸ್ವೀಕರಿಸೋದಕ್ಕೆ ಹೊಸ ಹೊಸ ಸ್ಕಿಲ್ಸ್ನ ಕಲಿಬೇಕಾಗತ್ತೆ. ಸೊ ಬರ್ತಾ ಇದೆ ಅವಕಾಶಗಳನ್ನ, ಜಸ್ಟ್ ಗ್ರ್ಯಾಬ್ ಇಟ್ ವಿತ್ ಯುವರ್ ನ್ಯೂ ಕ್ರಿಯೇಟಿವ್ ವಿಷನ್. ಓಲ್ಡ್ ವರ್ಷನ್ನ, ಓಲ್ಡ್ ನೆಗೆಟಿವ್ ಬಿಲೀಫ್ನ ಬಿಟ್ಟು ಹೊಸ ರೀತಿಯಲ್ಲಿ ಹೊಸ ಬದುಕನ್ನು ಸ್ವೀಕರಿಸಿ. ಡೆಫಿನೆಟ್ಲಿ ಥಿಂಗ್ಸ್ ವಿಲ್ change. God bless you.